ವಂತಾರ ವರ್ಲ್ಡ್ಸ್ ಲಾರ್ಜೆಸ್ಟ್ ರಿಹ್ಯಾಬಿಲಿಟೇಷನ್ ಸೆಂಟರ್ ಈಗ ಹಾಟ್ ಟಾಪಿಕ್ ಆಗಿದೆ. ಕಾರಣ ಇಷ್ಟೇ, ಸುಪ್ರೀಂ ಕೋರ್ಟ್ ಇತ್ತೀಚೆಗಷ್ಟೇ ವಂತಾರನ ಒಂದು ವರ್ಲ್ಡ್ ಕ್ಲಾಸ್ ರೆಸ್ಕ್ಯೂ ಹಾಗೂ ರಿಹ್ಯಾಬಿಲಿಟೇಷನ್ ಸೆಂಟರ್ ಅಂತ ಅಪ್ರಿಷಿಯೇಟ್ ಮಾಡಿದೆ. ವಂತಾರದಲ್ಲಿ 2000ಕ್ಕೂ ಹೆಚ್ಚು ಪಕ್ಷಿ ಮತ್ತು ಪ್ರಾಣಿಗಳ ಸ್ಪೀಶೀಸ್ ಇದೆ, ಇನ್ಕ್ಲೂಡಿಂಗ್ ಸ್ನೇಕ್ಸ್ ಹಾಗೂ ಮಕಾವ್. ಕೆಲವು ತಿಂಗಳಿಂದ ಸಾಕಷ್ಟು ಆರೋಪಗಳು ವಂತಾರ ಮೇಲೆ ಬಂದವು. ಹಾಗಾಗಿ ಸುಪ್ರೀಂ ಕೋರ್ಟ್ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಹಾಗೂ 3 ಸೀನಿಯರ್ ಜಡ್ಜಸ್ನ ವಂತಾರಗೆ ಕಳಿಸಿತು. ಅಲ್ಲಿ ಅವರು ಪ್ರಾಣಿಗಳ ಮೇಲೆ ಒಂದು ಹೈಟೆಕ್ ಮೆಡಿಕಲ್ ಫೆಸಿಲಿಟೀಸ್ ಹಾಗೂ ಏನ್ಷಿಯಂಟ್ ಆಯುರ್ವೇದಿಕ್ ಟ್ರೀಟ್ಮೆಂಟ್ನ ಯೂಸ್ ಮಾಡ್ತಿದ್ದಾರೆ ಅಂತ ಕಂಡುಬಂತು. ಅನಂತ್ ಅಂಬಾನಿ ಅವರು 3500 ಎಕರೆಯಲ್ಲಿ ಒಂದು ಲಶ್ ಗ್ರೀನ್ ಫಾರೆಸ್ಟ್ ಪ್ರಾಣಿಗಳಿಗೋಸ್ಕರ ಮಾಡಿದ್ದಾರೆ ಅಂತ ಸುಪ್ರೀಂ ಕೋರ್ಟ್ ಜಡ್ಜಸ್ ತುಂಬಾ ಖುಷಿಪಟ್ಟರು. ಅದಾದ ನಂತರ ವಂತಾರ ಮೇಲಿದ್ದಂತಹ ಆರೋಪಗಳು ರಿಜೆಕ್ಟ್ ಮಾಡಿದ್ರು. ಸುಪ್ರೀಂ ಕೋರ್ಟ್ ಆ್ಯಂಟಿ ಡೆವಲಪ್ಮೆಂಟ್ ಗ್ರೂಪ್ಸ್ಗೆ ಒಂದು ಕ್ಲಿಯರ್ ಮೆಸೇಜ್ ನೀಡಿತು, ನಮ್ಮ ದೇಶದಲ್ಲಿ ಒಳ್ಳೆ ಕೆಲಸ ಆಗೋದಕ್ಕೆ ಬಿಡಿ. ವಂತಾರ ಒಂದು ರೆಸ್ಕ್ಯೂ ಸೆಂಟರ್ ಅಷ್ಟೇ ಅಲ್ಲ, ಇದು ನಮ್ಮ ಇಂಡಿಯನ್ ಫಿಲಾಸಫಿ ವಸುದೈವ ಕುಟುಂಬಕಂನ ಒಂದು ಲೈವ್ ಎಕ್ಸಾಂಪಲ್. ನಿಮಗೆ ಇದ್ರ ಬಗ್ಗೆ ಏನನ್ನಿಸ್ತು ಅಂತ ಕಮೆಂಟ್ ಮಾಡಿ.